ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯಲ್ಲಿ 10ನೇ ದಿನದ ಉತ್ಖನನ 2 ದಿನಗಳ ನಂತರ ಶೋಧ ಕಾರ್ಯ ನಡೆದಿದೆ. ಉತ್ಖನನ ಸ್ಥಳದಲ್ಲಿ ಅಕ್ಕಪಕ್ಕದ ಗೋಡೆ ಬಿರುಕು ಬಿಟ್ಟಿದ್ದು ನಿನ್ನೆ ಮಂದಗತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಉತ್ಖನನ ಸ್ಥಳಕ್ಕೆ ಮಾಜಿ ಸಹಕಾರ ಹಾಗೂ ಅರಣ್ಯ ಸಚಿವ ಎಸ್ ಪಾಟೀಲ್ ಭೇಟಿ ನೀಡಿದ್ರು. ಗ್ರಾಮಸ್ಥರ ಜೊತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸಂಜೆ ಹೊತ್ತಿಗೆ ಚಿಕ್ಕ ಶಿಲ್ಪಕಲೆ ಇರುವಂತಹ ವಸ್ತು ಸಿಕ್ಕಿದ್ದು ಉತ್ಖನನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಈ ಕುರಿತ ಒಂದು ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಲಕ್ಕುಂಡಿಯಲ್ಲಿ 10ನೇ ದಿನದ ಉತ್ಖನನ ವೇಳೆ ಶಿಲ್ಪಕಲೆ ಮಾದರಿಯ ಲಿಂಗ ಪತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆದ 10ನೇ ದಿನದ ಉತ್ಖನನದ ವೇಳೆ ಚಿಕ್ಕ ಗಾತ್ರದ ಶಿಲ್ಪಕಲೆಯ ಅವಶೇಷ ಸಿಕ್ಕಿದೆ. ಇದನ್ನ ಖುದ್ದಾಗಿ ನೋಡಿದ ಹಿರಿಯ ಮುತ್ಸದಿ ಇದರ ಬಗ್ಗೆ ಅವಲೋಕಿಸಿದ್ರು. ಉತ್ಖನನ ಸ್ಥಳಕ್ಕೆ ಆಗಮಿಸಿದ್ದ ಮಾಜಿ ಸಚಿವ ಎಸ್ ಪಾಟೀಲರು ಶಿಲ್ಪಕಲೆಯ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಕುಂಡಿ ಉತ್ಸವವನ್ನ ಆಚರಿಸಬೇಕೆಂದು ಆಗ್ರಹಿಸಿದ್ರು. ಲಕ್ಕುಂಡಿಯ ಗತವೈಭವ ಅಲ್ಲದೆ ರಾಜ್ಯ ಸರ್ಕಾರದ ಕುರಿತು ಮಾತನಾಡಿದ್ರು. ಲಕ್ಕುಂಡಿ ಈ ಭಾಗದ ಕಲೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನ ಉಳಿಸಲು ಉತ್ಸವದ ಅವಶ್ಯಕತೆ ಇದೆ ಎಂದು ಎಸ್ ಪಾಟೀಲ್ರು ತಿಳಿಸಿದರು. ಎಲ್ಲ ಬರ ಗುದ್ದಾಟ ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೆ ಬರ್ತಾವೆ. ಉಳಿದವ್ರಿಗೆ ಬರೋದೇ ಇಲ್ಲ. ಅವು ಎಲ್ಲ ಉತ್ಸವಕ್ಕೆ ನಮ್ಮ ಲಕ್ಕುಂಡಿ ಉತ್ಸವನ ಮಾಡೋದು ನಿಲ್ಲಿಸ್ಬಿಡ್ತಾರೆ. ನಾ ಏನು ಹೇಳ್ಕತ್ತೀನಿ ರೀ ಸರ್, ನಾನು ಹೋದ ಮೇಲೆ ಪ್ರತಿ ವರ್ಷ ಉತ್ಸವನ ನಡೆದಿಲ್ಲ ಇಲ್ಲಿ. ನಿಜವಾಗಿ ಲಕ್ಕುಂಡಿ ಉತ್ಸವ ಎಲ್ಲರಿಗೆ ಮಾರ್ಗದರ್ಶನ ಆಗಬೇಕು. ಆ ಕಾರಣದಿಂದ ನಾನು ಎಲ್ಲರಿಗೂ ಹೇಳ್ತೇನೆ, ಲಕ್ಕುಂಡಿ ಉತ್ಸವ ತಪ್ಪಿಸ್ಬೇಡ್ರಪ್ಪ, ಪ್ರತಿ ವರ್ಷ ಉತ್ಸವ ಮಾಡ್ರಿ ಅಂತ ಹೇಳಿ. ಮಾಜಿ ಸಚಿವ ಎಸ್ ಪಾಟೀಲ್ ಗ್ಯಾರಂಟಿ ಯೋಜನೆಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಗ್ಯಾರಂಟಿಗಳು ಯಾರಿಗೂ ಇಷ್ಟವಿಲ್ಲ, ಆದರೆ ಇದೊಂದು ದಂಧೆಯಾಗಿ ಮಾರ್ಪಟ್ಟಿದೆ. ಓಟಿಗಾಗಿ ಏನನ್ನಾದರೂ ಮಾಡಲು ಸಿದ್ಧವಿರುವ ಪರಿಸ್ಥಿತಿ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮಹಿಳೆಯರು ಸಂಭ್ರಮಿಸುವ ಬದಲು ಈ ಹಣವನ್ನ ಗಂಡಸರು ಕುಡಿತಕ್ಕೆ ಬಳಸುತ್ತಿದ್ದಾರೆ ಎಂದು ಎಸ್ ಪಾಟೀಲ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾನು ಒಂದು ಸರ್ಕಾರದಾಗಿದ್ದು ಬಂದವ, ಗ್ಯಾರಂಟಿ ಕೊಟ್ಟ ತೀರ್ತಾರಂತ ಹೇಳುವಂಥ ಬುದ್ಧಿಗೇಡು ನಾನಲ್ಲ. ಯಾವಾಗ ಏನು ಮಾಡ್ತಾರೋ ಹೇಳಕ್ಕೆ ಬರೋದಲ್ಲ ನಮ್ಮ ಸರ್ಕಾರದವರು. ನಮ್ಮ ವಿಚಾರ ಇವತ್ತಿನ ವಿಚಾರದೊಳಗೆ ನಾನು ಏನರ ಹೇಳಕ್ಕೆ ಹೋದ್ರೆ ತಪ್ಪಾಗಿಬಿಡ್ತದೆ. ಮೊನ್ನೆ ಎಲ್ಲರಿಗೂ ಬರ್ದೇನೆ. ಮೊದಲನೇದು ಇದು ಎಲ್ಲದಕ್ಕಿಂತ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ರೈತನ ಸಮಸ್ಯೆ ಬಿಡಿಸೋಲ್ರಿ ಇವ್ರು ಯಾರು. ರೈತ ಬೆಳೆದಂಥ ಮಾಲ್ ತೊಗೊಳಕ್ಕೆ ದಿಕ್ಕಿಲ್ಲ. ಅಖಂಡ ಧಾರವಾಡ ಜಿಲ್ಲೆ ಆಳಿದ ಈ ಹಿರಿಯ ರಾಜಕಾರಣಿ ಮಾತು ಕೇಳಿದ್ರೆ ನಮಗೂ ಸ್ವಲ್ಪ ನೋವು ಅನಿಸುತ್ತೆ. ಅದೇನೇ ಆಗಲಿ, ಹಿರಿಯರು ಹಾಗೂ ಕಿರಿಯರ ನಡುವೆ ಗೊಂದಲಗಳಾಗದೆ ಲಕ್ಕುಂಡಿಯ ಗತವೈಭವ ಸಾರಿದ್ರೆ ನಮ್ಗಷ್ಟೇ ಸಾಕು ಅಂತಾರೆ ಸ್ಥಳೀಯರು. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ ಜೊತೆ ಫಾರೂಕ್ ಮಕಂದರ್, ಜೆ ಕನ್ನಡ ನ್ಯೂಸ್, ಗದಗ.